ಹೋರಾಟಕ್ಕೆ ಮಣೆ ಹಾಕದ ಕೈ ಸರ್ಕಾರ. ಬಂಡೀಪುರ ನಾಗರಹೊಳೆಯಲ್ಲಿ ಸಫಾರಿ ಪುನರ್ ಆರಂಭ. ರೈತರ ಹೋರಾಟಕ್ಕೆ ಈಗ ಕೈ ಸರ್ಕಾರ ಮಣೆ ಹಾಕಿಲ್ಲ. ಬಂಡೀಪುರ ನಾಗರಹೊಳೆಯಲ್ಲಿ ಸಫಾರಿ ಪುನರ್ ಆರಂಭ. 3 ತಿಂಗಳಿನಿಂದ ಸ್ಥಗಿತಗೊಂಡಿದ್ದ ಸಫಾರಿ ಮತ್ತೆ ಶುರುವಾಗಿದೆ. ಬಂಡೀಪುರ ಸಫಾರಿಗೆ ರೈತ ಸಂಘಟನೆಗಳಿಂದ ಭಾರಿ ವಿರೋಧ ಇತ್ತು. ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರುತ್ತೆ ಅಂತ ವಾದವನ್ನ ಮಾಡ್ತಾ ಇದ್ರು. ಪರ ವಿರೋಧದ ನಡುವೆ ಈಗ ಸಫಾರಿಗೆ ಅರಣ್ಯ ಇಲಾಖೆ ಅಸ್ತು ಎಂದಿದೆ. ಕಂಡೀಷನ್ ಹಾಕಿ ಅನುಮತಿಯನ್ನ ನೀಡಿದ ರಾಜ್ಯ ಸರ್ಕಾರ. ಸಫಾರಿ ಮಾರ್ಗ ಪರಿಶೀಲನೆ, ವಾಹನಗಳ ಸಂಖ್ಯೆ ಮಿತಿ. ರಾಜ್ಯ ಸರ್ಕಾರದ ನಿರ್ಧಾರವನ್ನ ಸ್ಥಳೀಯರು ಈಗ ಸ್ವಾಗತಿಸಿದ್ದಾರೆ. ಹೋಟೆಲ್, ಲಾಡ್ಜ್, ಹೋಮ್ ಸ್ಟೇಗಳಲ್ಲಿ ವ್ಯಾಪಾರ. ಸಫಾರಿ ಕೇವಲ ವೀಕ್ಷಣೆ ಅಲ್ಲ, ಸ್ಥಳೀಯರಿಗೆ ಅದೊಂದು ಆಧಾರ ಇದ್ದಂತೆ. ನಗರ ಪ್ರದೇಶಗಳತ್ತ ವಲಸೆ ಹೋಗೋದಕ್ಕೆ ಬ್ರೇಕ್ ಬೀಳುತ್ತೆ. ಇದರಿಂದ ಎಲ್ಲವನ್ನೂ ಕೂಡ ಪರಿಗಣಿಸಿ ಸಫಾರಿ ಪುನರ್ ಆರಂಭಕ್ಕೆ ಅಸ್ತು ಎನ್ನಲಾಗಿದೆ. ರೈತರ ಹೋರಾಟಕ್ಕೆ ಮಣೆ ಹಾಕದ ಕೈ ಸರ್ಕಾರ. ಸದ್ಯಕ್ಕೆ ಪರ ವಿರೋಧದ ಚರ್ಚೆ ಕೂಡ ಜೋರಾಗಿ ನಡೀತಾ ಇತ್ತು. ಈ ಒಂದು ಸಫಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ನೀವು ಸಫಾರಿಯನ್ನ ಮಾಡಲಿಕ್ಕೆ ನಾವು ಅವಕಾಶವನ್ನ ಕೊಡೋದಿಲ್ಲ ಅಂತ ಸದ್ಯಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸವನ್ನು ಕೂಡ ರೈತರು ಮಾಡಿದ್ರು. ಅವರು ಸಹಿತ ಕ್ಯಾಂಪ್ಗಳಿಗೆ ಯಾವಾಗಲಾದ್ರೂ ಹೋಗಿ ಭೇಟಿ ಕೊಡ್ತಾ ಇದ್ರು. ಭೇಟಿ ಕೊಟ್ರೆ ಅವ್ರಿಗೆ ಒಂದು ರೀತಿಯಲ್ಲಿ ನಮ್ಗೇನು ನಿಗಾ ಇಟ್ಟಿದಾರಪ್ಪ ಅನ್ನುವಂತ ಒಂದು ಮನಸ್ಸು ಬರ್ತದೆ. ಮತ್ತು ಅವ್ರ ಸಂಬಳ ಅಭಿಪ್ರಾಯ ಏನಿದೆ, 1 ತಿಂಗಳಲ್ಲಿ 5ನೇ ತಾರೀಕಿನೊಳಗಾಗಿ ಅವ್ರವ್ರ ಸಂಬಳ ಆಗಿದೆ ಅಲ್ಲಿದ್ದವರಿಗೆ. ಮತ್ತು ಅವ್ರಿಗೇನು ವಾಹನಗಳು ಬೇಕಾಗಿದೆ ಅಥವಾ ವಾಕಿ ಟಾಕಿ ಬೇಕಾಗಿದೆ, ಏನು ಅವರಿಗೆ ಅವಶ್ಯಕತೆ ಇದೆ ಅಲ್ಲಿರುವಂಥದ್ದಕ್ಕೆ ಬೇಕಾದಂಥದ್ದು, ಅದನ್ನು ಏನಾದರೂ ಬೇಕಾದರೂ ನೀವೊಂದು ಪ್ರಸ್ತಾವನೆ ಕಳಿಸಿ ನಮ್ಮ ಗಮನಕ್ಕೆ ತಂದು ಅದನ್ನು ಮಂಜೂರಾತಿ ಮಾಡಿಸ್ಕೊಂಡು ಅದನ್ನು ಉಪಯೋಗ ಮಾಡುವಂತ ರೀತಿಯಲ್ಲಿ ಇವತ್ತು ಕೆಲಸ ಕಾರ್ಯಗಳು ಮಾಡಬೇಕು. ಇವತ್ತು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಒಟ್ಟಿಗೆ ಅಲ್ಲೇನು ಸುಮಾರು 125 ಹಳ್ಳಿಗಳು ಬರ್ತಾರೆ. 125 ಹಳ್ಳಿಗಳ ಜೊತೆಯಲ್ಲಿ ನಿಮ್ಮ ಸಂಪರ್ಕ ಇರಬೇಕು. ಪಬ್ಲಿಕ್ ರಿಲೇಶನ್ಶಿಪ್ ವೆರಿ ಇಂಪಾರ್ಟೆಂಟ್. ನಮಗೆ ಔಟ್ರೀಚ್ ಪ್ರೋಗ್ರಾಮ್ಸ್ ನಾವೇನು ಮಾಡ್ಬೇಕಂತ ಇದ್ದೀವಿ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸದ್ಯಕ್ಕೆ ಒಂದು ಸಫಾರಿಗೆ ಭಾರಿ ವಿರೋಧ ಕೂಡ ವ್ಯಕ್ತವಾಗ್ತಿತ್ತು. ರೈತರು ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಈಗ ಈ ಒಂದು ಸಫಾರಿ ಪುನರ್ ಆರಂಭ ಆಗಿದೆ. ಕೆಲವೊಂದಿಷ್ಟು ಕಂಡೀಷನ್ ಕೂಡ ಇದೆ. ಹಾಗಾದ್ರೆ ಏನೆಲ್ಲ ಕಂಡೀಷನ್ ಅನ್ನ ಈಗ ಸರ್ಕಾರದವರು ಹಾಕಿದ್ದಾರೆ? ಖಂಡಿತವಾಗಿಯೂ ಸಾಹಿತ್ಯವನ್ನು ಬಂಡೀಪುರ ಮತ್ತು ನಾಗರಹೊಳೆ ವ್ಯಾಪ್ತಿನಲ್ಲಿ ಸಫಾರಿಯನ್ನ ಕಳೆದ 3 ತಿಂಗಳುಗಳಿಂದ ಬಂದ್ ಮಾಡಲಾಗಿತ್ತು. ಅಂದ್ರೆ ಕಾಡಿನಿಂದ ಪ್ರಾಣಿಗಳು ನಾಡಿಗೆ ಬಂದು ಮಾನವನ ಮೇಲೆ ಸಾಕಷ್ಟು ದಾಳಿಯನ್ನ ಮಾಡಿ ಸುಮಾರಷ್ಟು ಜನರು ಪ್ರಾಣವನ್ನ ಕೂಡ ಕಳೆದುಕೊಂಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಸಫಾರಿ ಬಂದ್ ಅನ್ನ ಮಾಡಿ ಸಫಾರಿ ಕಾರ್ಮಿಕರು ಏನಿದ್ರು ಅವರೆಲ್ಲರನ್ನ ಕೂಡ ಈ ಹುಲಿ ಸೆರೆ ಕಾರ್ಯಾಚರಣೆ ಮತ್ತು ಸಿರಚ ಸೆರೆ ಕಾರ್ಯಾಚರಣೆಯಲ್ಲಿ ಅಳವಡಿಸಿಕೊಳ್ಳಲಾಗಿತ್ತು. ಆದ್ರೆ ಇದಾದ ನಂತರದಲ್ಲಿ ಅಲ್ಲಿದ್ದಷ್ಟ ಒಂದಷ್ಟು ರೆಸಾರ್ಟ್ ಮಾಲೀಕರು, ಹೋಮ್ ಸ್ಟೇ ಮಾಲೀಕರು ಸಫಾರಿ ಮರು ಪ್ರಾರಂಭ ಆಗದೇ ಇದ್ದಂತ ಸಂದರ್ಭದಲ್ಲಿ ಒಂದಷ್ಟು ಸರ್ಕಾರಕ್ಕೆ ಮನವಿಗಳನ್ನ ಕೂಡ ಸಲ್ಲಿಸಿ ವ್ಯಾಪಾರ ವಹಿವಾಟು ಮತ್ತು ಸ್ಥಳೀಯ ಜನರಿದ್ದಾರೆ ಅವರಿಗೆ ಸಫಾರಿಯನ್ನೇ ಕೂಡ ನಂಬಿ ಜೀವನವನ್ನ ಮಾಡ್ತಾ ಇದ್ರು. ಹಾಗಾಗಿ ಅವರೆಲ್ಲರಿಗೂ ಕೂಡ ನಷ್ಟ ಉಂಟಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದಷ್ಟು ಮನವಿಗಳನ್ನ ಕೂಡ ಮಾಡ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಸರ್ಕಾರವು ಕೂಡ ಒಂದು ಟೆಕ್ನಿಕಲ್ ಕಮಿಟಿಯನ್ನ ಇದಕ್ಕೆ ನಿಯೋಜನೆ ಮಾಡಿತ್ತು. ಅಂದ್ರೆ ಸಫಾರಿ ಪ್ರಾರಂಭ ಮಾಡಿದ್ರು ಕೂಡ ಯಾವುದೇ ರೀತಿ ತೊಂದರೆ ಆಗದೆ ಇರುವಂತಂದ್ರೆ, ಅಂದ್ರೆ ಮಾನವ ವನ್ಯಜೀವಿ ಪ್ರಾಣಿ ಸಂಘರ್ಷ ಉಂಟಾಗದಂತೆ ಸಫಾರಿಯನ್ನ ಹೇಗೆ ಪ್ರಾರಂಭ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಒಂದು ಟೆಕ್ನಿಕಲ್ ಕಮಿಟಿಯನ್ನ ಫಾರ್ಮ್ ಮಾಡಿ ಆ ಒಂದು ವರದಿಯನ್ನ ಕೇಳಿತ್ತು. ಈಗ ಆ ವರದಿಯ ಆಧಾರದ ಮೇಲೆ ಈಗ ಕೆಲವೊಂದಷ್ಟು ಷರತ್ತುಬದ್ಧ ಅನುಮತಿಯನ್ನ ಸಫಾರಿ ಪ್ರಾರಂಭ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಅರಣ್ಯ ಇಲಾಖೆ ನೀಡಿರ್ತಕ್ಕಂಥದ್ದು. ಒಂದು ಷರತ್ತುಗಳನ್ನ ನೋಡ್ತಾ ಹೋದ್ರೆ ಬಹಳ ಪ್ರಮುಖವಾಗಿ ಸಫಾರಿ ಮಾರ್ಗದ ಬದಲಾವಣೆ ಈ ಒಂದು ಪ್ರಮುಖವಾದಂತ ಅಂಶ ಆಗಿರ್ತಕ್ಕಂಥದ್ರೆ, ಮೊದಲು ಏನು ಸಫಾರಿ ಥಿಕ್ಕೆಸ್ಟ್ ಫಾರೆಸ್ಟ್ ಒಳಗಡೆ ಹೋಗಿ ಸಫಾರಿಯನ್ನ ಮಾಡ್ತಾ ಇದ್ರು, ಆ ಒಂದು ಮಾರ್ಗದ ಬದಲಾವಣೆ ಮತ್ತು ಸಫಾರಿ ವಾಹನಗಳ ಸಂಖ್ಯೆ ಏನಿತ್ತು ಆ ಸಂಖ್ಯೆಗಳನ್ನ ಸಾಕಷ್ಟು ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಕ್ರಮ ವಹಿಸಬೇಕು ಅನ್ನುವಂತ ಷರತ್ತುಗಳನ್ನ ಈಗ ಅರಣ್ಯ ಇಲಾಖೆ ವಿಧಿಸಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ರೈತ ಸಂಘಟನೆಗಳು ಕೂಡ ಇನ್ನೂ ಕೂಡ ಸಫಾರಿಗೆ ಮುಕ್ತವಾದಂತ ಅವಕಾಶವನ್ನ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದರ ವಿರೋಧ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸಾಕಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆಗಳು ಕೂಡ ಆಯ್ತು. ರೈತ ಸಂಘಟನೆಗಳ ನಾಯಕರನ್ನ
ಬಂಧಿಸಿ ಅನಂತರ ಬಿಡುಗಡೆ ಮಾಡುವಂತ ಕಾರ್ಯಕ್ಕೂ ಕೂಡ ಪೊಲೀಸರು ಮುಂದಾಗಿದ್ರು. ಆದ್ರೆ ಸ್ಥಳೀಯರು ಕೂಡ ಸಫಾರಿ ಯಾವುದೇ ಕಾರಣಕ್ಕೂ ನಿಲ್ಲಬಾರದು ಅನ್ನುವಂತ ನಿಟ್ಟಿನಲ್ಲಿ ಬಿಗಿ ಪಟ್ಟಣ ಹಿಡಿದಿದ್ರು. ಈಗ ಷರತ್ತುಬದ್ಧ ಅನುಮತಿಯನ್ನ ಕೂಡ ರಾಜ್ಯ ಸರ್ಕಾರ ನೀಡಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ.